ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಪ್ರಾಮಾಣಿಕತೆ ಪ್ರಾಮಾಣಿಕತೆ ಹೋದಲ್ಲಿ ಬಂದಲ್ಲಿ ಕೇಜ್ರಿವಾಲ್ ಪ್ರಾಮಾಣಿಕತೆಯ ಪಿಪಿ ಊದುತ್ತಾ ಇದ್ರು. ಆದ್ರೆ ಈಗ ಪ್ರಾಮಾಣಿಕತೆಯೇ ಜೈಲು ಸೇರಿದೆ. ಕಾರಣ ಪ್ರಾಮಾಣಿಕತೆ ಅಲ್ಲ. ಇಲ್ಲಿ ತನಕ ಆಮ್ ಆದ್ಮಿ ಪಕ್ಷದ 14 ಶಾಸಕರು ಜೈಲಿನಲ್ಲಿ ಇದ್ದವರು. ಕೆಲವರು ಈಗ ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಅರವಿಂದ್ ಕೇಜ್ರಿವಾಲ್ ಮೇಲೆ ಅಬಕಾರಿ ಹಗರಣದ ಆರೋಪ ಇದೆ. ಜೊತೆಗೆ ಮನಿ ಲಾಂಡ್ರಿಂಗ್ ಕೇಸ್ ಆಧಾರದ ಮೇಲೆ ಇಡಿ ಅವರನ್ನ ಅರೆಸ್ಟ್ ಮಾಡಿದೆ ಮತ್ತು ಜೈಲಿನಿಂದಲೇ ಸರ್ಕಾರ ನಡೆಸ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಇವರ ಮೇಲೂ ಕೂಡ ಅಬಕಾರಿ ಹಗರಣದಲ್ಲೇ ಒಳಗಡೆ ಇರೋದು. 26 ಫೆಬ್ರವರಿ 2023ರಲ್ಲೇ ಸಿಬಿಐ ಇವರನ್ನ ಅರೆಸ್ಟ್ ಮಾಡಿತ್ತು. ಇವರ ಮೇಲೆ ಹೊಸ ಅಬಕಾರಿ ನೀತಿಯಲ್ಲಿ ಅಕ್ರಮ ಎಸಗಿದ ಆರೋಪ, ಇದರ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡಿದಂತಹ ಆರೋಪ ಇದೆ. ಮತ್ತೊಬ್ರು ಸತ್ಯೇಂದ್ರ ಜೈನ್. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇವರನ್ನ ಇಡಿ ಮೇ 31, 2022ರಲ್ಲಿ ಅರೆಸ್ಟ್ ಮಾಡಿತ್ತು ಮತ್ತು ಶೆಲ್ ಕಂಪನಿಗಳ ಜೊತೆ 100 ಕೋಟಿ ಅಕ್ರಮದ ಆರೋಪ ಕೂಡ ಇದೆ. ಸದ್ಯ ಜೈಲಲ್ಲೇ ಇದ್ದಾರೆ. ಸಂಜಯ್ ಸಿಂಗ್ ರಾಜ್ಯಸಭೆ ಸಂಸದ, ಇವರನ್ನೂ ಕೂಡ ಅಬಕಾರಿ ನೀತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ 5, 2023ಕ್ಕೆ ಅರೆಸ್ಟ್ ಮಾಡಲಾಗಿತ್ತು. ಅಬಕಾರಿ ಹಗರಣದಲ್ಲಿ ಲಂಚ ಪಡೆದ ಆರೋಪ ಇವರ ಮೇಲೆ ಇದೆ. ಮದ್ಯ ಡೀಲರ್ಗಳಿಂದ ಚುನಾವಣೆಗೆ ಹಣ ವ್ಯಯಿಸಿದ್ರು ಅನ್ನೋ ಆರೋಪ ಕೂಡ ಇವರ ಮೇಲಿದೆ. ಮನೆಯಲ್ಲಿ ಸಿಕ್ಕಂತಹ ಸಾಕ್ಷಿಯ ಆಧಾರದಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಮತ್ತೊಬ್ರು ಅಮಾನತುಲ್ಲಾ ಖಾನ್. ಇವರ ಮೇಲೆ ವಕ್ಫ್ ಬೋರ್ಡ್ನಲ್ಲಿ ಹಗರಣವೆಸಗಿದ ಆರೋಪ ಇದೆ. ಇಡಿ ಯಾವ ಕ್ಷಣದಲ್ಲಿ ಬೇಕಾದರೂ ಅಮಾನತುಲ್ಲಾ ಅವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ವಕ್ಫ್ ಬೋರ್ಡ್ನಲ್ಲಿ ತನ್ನ ಆಪ್ತರಿಗೆ ಹುದ್ದೆಗಳನ್ನ ಕೊಡಿಸಿದ ಆರೋಪ ಕೂಡ ಇವರ ಮೇಲೆ ಇದೆ. ಜೊತೆಗೆ ವಕ್ಫ್ ಬೋರ್ಡ್ ಭೂಮಿಯನ್ನ ಸ್ವಂತಕ್ಕೆ ಬಳಸಿಕೊಂಡ ಆರೋಪ ಕೂಡ ಇದೆ. ಮತ್ತೊಬ್ರು ಸಂಜೀವ್ ಝಾ ಮತ್ತು ಅಖಿಲೇಶ್ ಪತಿ ತ್ರಿಪಾಠಿ ಗುಂಪೊಂದನ್ನ ಪ್ರಚೋದಿಸುವ ಮೂಲಕ ಪೊಲೀಸರ ಮೇಲೆ ಹಲ್ಲೆಯಾಗುವಂತೆ ಮಾಡಿದ್ದವರು ಈ ಇಬ್ಬರು. ಹೀಗಾಗಿ 8 ವರ್ಷಗಳ ಬಳಿಕ ಕೋರ್ಟ್ ಇಬ್ಬರ ವಿರುದ್ಧ ತೀರ್ಪನ್ನ ಕೊಟ್ಟಿದೆ. 2015 ಬುರಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದಾಗಿತ್ತು. ಈ ಕೇಸ್ನಲ್ಲಿ ರೌಜ್ ಅವೆನ್ಯೂ ಕೋರ್ಟ್ ಅಖಿಲ್ ಅವರಿಗೆ 6 ತಿಂಗಳು ಮತ್ತು ಶಾಸಕ ಸಂಜೀವ್ ಝಾ ಅವರಿಗೆ 3 ತಿಂಗಳ ಶಿಕ್ಷೆಯನ್ನ ಕೂಡ ವಿಧಿಸಿದೆ. ಮತ್ತೊಬ್ರು ಸೋಮನಾಥ್ ಭಾರತಿ, ನವದೆಹಲಿ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ. ಬಾನ್ಸುರಿ ಸ್ವರಾಜ್ ಅವರ ವಿರುದ್ಧ ಅಖಾಡಕ್ಕೆ ಇಳಿತಾ ಇರುವಂತವರು. ಆದ್ರೆ ಅಖಾಡಕ್ಕೆ ಇಳಿತಾರೋ ಇಲ್ವೋ ಗೊತ್ತಿಲ್ಲ, ಜೈಲಿಗೆ ಹೋಗುವ ದಿನಗಳು ದೂರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಮೇಲೆ ಏಮ್ಸ್ ಸುರಕ್ಷಾ ಕರ್ಮಚಾರಿಗಳ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ ಇದೆ. 24 ಮಾರ್ಚ್ 2021ರಲ್ಲಿ ಕೋರ್ಟ್ ಇವರನ್ನ ದೋಷಿ ಅಂತ ಘೋಷಿಸಿತ್ತು. ಈಗ ಬೇಲ್ ಮೇಲೆ ಹೊರಗಿದ್ದಾರೆ. ಇವರ ಪತ್ನಿ ಕೂಡ ಇವರ ಮೇಲೆ ಅನೇಕ ಗಂಭೀರ ಆರೋಪಗಳನ್ನ ಕೂಡ ಮಾಡಿದ್ದು ಇದೆ. ಇನ್ನೊಬ್ರು ಜಿತೇಂದ್ರ ಕುಮಾರ್ ತೋಮರ್, ಆಪ್ ಸರ್ಕಾರದ ಮಾಜಿ ಮಂತ್ರಿ. ಇವರ ಮೇಲೆ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಆರೋಪಗಳು ಕೇಳಿ ಬಂದಿತ್ತು. ಸಾಕಷ್ಟು ಸದ್ದು ಕೂಡ ಮಾಡಿತ್ತು ಈ ವಿಚಾರ. ಕೋರ್ಟ್ ಮೆಟ್ಟಿಲೇರಿದ ನಂತರ 9 ವರ್ಷಗಳ ಹಿಂದೆಯೇ ಇವರು ಜೈಲು ಪಾಲ್ ಕೂಡ ಆಗಿದ್ರು. ಇನ್ನೊಬ್ರು ಪ್ರಕಾಶ್ ಜಾರ್ವಾಲ್, ಡಾಕ್ಟರ್ ಒಬ್ಬರನ್ನ ಆತ್ಮಹತ್ಯೆಗೆ ಪ್ರಚೋದಿಸಿದಂತಹ ಆರೋಪ ಇವರ ಮೇಲಿದೆ. ಡಾಕ್ಟರ್ ಅವರ ಸುಸೈಡ್ ನೋಟ್ ನಲ್ಲಿ ಇವರ ಹೆಸರು ಕೂಡ ಇದೆ. ರೌಜ್ ಅವೆನ್ಯೂ ಕೋರ್ಟ್ ಇವರನ್ನ ದೋಷಿ ಅಂತ ಹೇಳಿದೆ. ಐಪಿಸಿ ಸೆಕ್ಷನ್ 306, 34, 120B, 386, 506 ಮತ್ತು 511ರ ಅಡಿ ಕೋರ್ಟ್ ಇವರನ್ನ ದೋಷಿ ಅಂತ ಹೇಳಿದೆ. ಆಸಿಮ್ ಅಹಮದ್ ಖಾನ್ 2018ರಲ್ಲಿ ಮಂತ್ರಿಯಾಗಿದ್ದ ಇವರ ಮೇಲೆ ಬಿಲ್ಡರ್ ಒಬ್ಬರಿಂದ ಹಣ ತೆಗೆದುಕೊಂಡ ಆರೋಪ ಇದೆ. ಜೊತೆಗೆ ದೂರುದಾರ ಆಡಿಯೋ ಕೂಡ ಹರಿಬಿಟ್ಟಿದ್ರು. ಇದಾದ ನಂತರ ಆಪ್ ಅವರನ್ನ ಪಕ್ಷದಿಂದ ಹೊರಗಿಡ್ತು. ಇನ್ನೊಬ್ರು ಸಂದೀಪ್ ಕುಮಾರ್, ಇವರ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿತ್ತು. ವಿಚಾರ ಕೋರ್ಟ್ ಮೆಟ್ಟಿಲೇರಿದ ನಂತರ ಅವರು ಕೂಡ ಜೈಲಿಗೆ ಹೋಗುವಂತಾಯ್ತು. ನಂತರ ಆಪ್ ಅವರನ್ನ ಪಾರ್ಟಿಯಿಂದ ಹೊರಗಡೆ ಹಾಕ್ತು. ಇನ್ನೊಬ್ರು ನರೇಶ್ ಬಾಲಿಯಾನ್ ಅವರ ಮೇಲೆ ವಾಲಂಟಿಯರ್ ಅಂದ್ರೆ ಪೂರ್ವ ವಾಲಂಟಿಯರ್ ಒಬ್ಬರ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ ಇದೆ. ಆರೋಪ ಬಂದ ನಂತರ 15 ಅಕ್ಟೋಬರ್ 2016ರಲ್ಲಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಮತ್ತೊಬ್ರು ಗುಲಾಬ್ ಸಿಂಗ್, ಇವರ ಮೇಲೆ ವಸೂಲಿ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ 2016ರಲ್ಲಿ ಇವರನ್ನ ಬಂಧಿಸಲಾಗಿತ್ತು. ಈಗ ಆರೋಪ ಸಾಬೀತಾಗಿದೆ, ಅವರಿಗೂ ಕೂಡ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಈಗ ಹೇಳಿ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಬಂದ ಬೇಲಿಯೇ ಹೊಲ ಮೇಯುವ ಕಾಲ ಬಂದ್ಬಿಡ್ತಲ್ಲ. ಖುದ್ದು ಕೇಜ್ರಿವಾಲ್ ಮೇಲೆಯೇ ಆರೋಪ ಬಂದಿದೆ.
ಒಂದು ಕಾಲದಲ್ಲಿ ಇದೇ ಕೇಜ್ರಿವಾಲ್ ಹೇಳ್ತಾ ಇದ್ರು, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡೋದು ನಮ್ಮ ಕನಸು ಮತ್ತು ಭ್ರಷ್ಟಾಚಾರ ನನ್ನ ಸರ್ಕಾರದಲ್ಲಿ ಏನಾದರೂ ಆದ್ರೆ ನಾನು ಅಂಥವರನ್ನ ಹೊರಗೆ ಹಾಕುವಂತಹ ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಸಾಹೇಬ್ರೆ ಭ್ರಷ್ಟಾಚಾರದ ಆರೋಪ ಹೊತ್ತಿಕೊಂಡು ಒಳಗಿದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ? ಅದಕ್ಕೆ ಹೇಳೋದು, ಆಮ್ ಆದ್ಮಿ ಪಾರ್ಟಿಗೆ ಈಗ ಕೇಡುಗಾಲ ಆರಂಭ ಆಗಿದೆ ಅಂತ. ನಮಸ್ಕಾರ.